ಇನ್ನು ರಾಜ್ಯ ಸರ್ಕಾರ ಕಾರ್ಡ್ ಅನ್ನ ಏನು ಪರಿಷ್ಕರಣೆ ಮಾಡ್ತಾ ಇದೆ, ರೇಷನ್ ಕಾರ್ಡ್, ಇದು ಈಗ ಬಿಜೆಪಿಗೆ ಅಸ್ತ್ರ ಆಗಿದೆ. ಕಾರ್ಡ್ಗಳನ್ನ ರದ್ದು ಮಾಡೋದೇ 6ನೇ ಗ್ಯಾರಂಟಿ ಅಂತ ಸರ್ಕಾರದ ವಿರುದ್ಧ ಮುಗಿಬಿದ್ದಂತ ಬಿಜೆಪಿ ನಾಯಕರು 5 ಗ್ಯಾರಂಟಿ ಜೊತೆಗೆ ಮತ್ತೊಂದು ಗ್ಯಾರಂಟಿ ಇದೇನೆ, ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ. ಸರ್ಕಾರದ ವಿರುದ್ಧ ಮುಗಿಬಿದ್ದಂತ ಬಿಜೆಪಿ ನಾಯಕರು ಗ್ಯಾರಂಟಿಯನ್ನ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅವರಿಗೆ, ನಿರ್ವಹಣೆ ಮಾಡೋಕೆ. ಅದಕ್ಕೋಸ್ಕರ ಸರ್ಕಾರ ದಿವಾಳಿ ಆಗಿದೆ ಅಂತ ಪ್ರಹ್ಲಾದ್ ಜೋಶಿ ಹಾಗೇನೆ ಸಂಸದ ರಾಘವೇಂದ್ರ ಇಬ್ರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಇದು 6ನೇ ಗ್ಯಾರಂಟಿ ರದ್ದು ಮಾಡೋದು. ಈಗಾಗಲೇ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಈಗಾಗಲೇ 1 ಲಕ್ಷ ರದ್ದಾಗೋಗಿದೆ. ಇವ್ರಿಗೆ ಈ ಹಣ ಹೊಂದಸಕ್ ಆಗ್ತಾ ಇಲ್ಲ. ಇವ್ರಿಗೆ ಈ ಗ್ಯಾರಂಟಿಗಳಿಗೆ ಹಣ ಹೊಂದಸಕ್ಕಾಗಿಲ್ಲ. ಅದನ್ನ ಹೇಳ್ತಾ ಇದಾರಲ್ಲ, ಖರ್ಗೆ ಅವರೇ ಹೇಳಿದಾರಲ್ಲ, ರೋಡ್ಗೆ ಒಂದು ಇಡೀ ಮಣ್ಣಾಕಕ್ಕೂ ಆಗಲ್ಲ ಅಂತ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. 1 ಲಕ್ಷ ಕಾರ್ಡ್ಗಳನ್ನ ಈಗಾಗಲೇ ರದ್ದು ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದೇನು ಅಂತಂದ್ರೆ, ಇವ್ರಿಗೇನು ಯಾವುದೇ ರೀತಿ ಪ್ಲಾನಿಂಗ್ ಇರಲಾರ್ದೆ ಇವರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಕೊಡೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಯಾಕಂದ್ರೆ ಮಾತಾಡಿದರೆ ನುಡಿದಂತೆ ನಡೆದಿದ್ದೇವೆ ಅಂತಾರೆ. ನುಡಿದಂತೆ ನಡೆದಿದ್ದೇವೆ ಅಂಥೇಳಿ ಭಾಷಣ ಶುರು ಇರೋದು ಸಿದ್ದರಾಮಯ್ಯ ಸಾಹೇಬ್ರದ್ದು. ಸೊ ಅದಕ್ಕೆ ಅದು ಕೊಡೋಕ್ಕೂ ಆಗೋಲ್ತು, ಬಿಡೋಕ್ಕೂ ಆಗೋಲ್ತು. ಹೀಗಾಗಿ ನೀವು ಗಮನಿಸ್ತಿರ್ಬೋದು, ಬಸ್ಸು ಕಮ್ಮಿ ಮಾಡ್ತಾರೆ ಎಲ್ಲ ಕಡೆ. ಆ ಯುವ ನಿಧಿ ಅಂತ ಹೇಳಿದ್ದು ಒಬ್ರಿಗೂ ಬಂದಿಲ್ಲ. ಇಲ್ಲಿ ಇಷ್ಟು ಮಂದಿ ಯುವಕರ ಕೇಳ್ರಿ, ಯಾರಿಗಾರ ಬಂದೈತಾನ ಅವ್ರ ಮನ್ಯಾಗ ಹುಡುಗರಿಗೆ ಯಾರಿಗಾರ ಇಲ್ಲೇ ಸಂದರ್ಶನ ಮಾಡ್ರಿ. ಎಲ್ಲ ಬಡವರಿದ್ದವರು ರಗಡ ಜನ ಇದ್ದಾರೆ ಇದ್ರೊಳಗ. ಇದು ಅನಿವಾರ್ಯ. ಉದಾಹರಣೆಗೆ ಶಿಕಾರಿಪುರ ತಾಲೂಕು, ಯಾವುದೋ ಒಂದು ತಾಲೂಕು ಅಂತ ತಿಳ್ಕೊಳ್ಳಿ. ಒಂದು 60,000 70,000 ಕುಟುಂಬ ಇರುತ್ತೆ ಒಂದು ತಾಲೂಕಿನಲ್ಲಿ. 80,000 ಕುಟುಂಬ ಇರುತ್ತೆ. APL BPL ಅಂತ್ಯೋದಯ ಲೆಕ್ಕ ಹಾಕಿದರೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿಗೆ ಕುಟುಂಬದ ಲೆಕ್ಕ ತೋರಿಸ್ತಾ ಇದೆ. 1 ಲಕ್ಷಕ್ಕಿಂತ ಹೆಚ್ಚಿನ ಕುಟುಂಬದ ಟೋಟಲ್ ಮಾಡಿದಾಗ ಬರ್ತಾ ಇದೆ ಅಂದೆ. ಅಂದರೆ ಎಲ್ಲೋ ಒಂದು ಕಡೆಗೆ ಡಬಲ್ ಆಗ್ತಾ ಇದೆ, ಈ ಥರ ಆಗ್ತಾ ಇದೆ. ಮತ್ತು ಇಲ್ಲಿ ಈಗ ಒಂದು BPLಗೆ ಬೇಕಾದಂಥ ಒಂದು ಏನೇನು ಮಾನದಂಡ ಏನಿದೆ ಆ ಚೌಕಟ್ಟಲ್ಲಿ ಅನಿವಾರ್ಯ ಆಗುತ್ತೆ ಇಡೀ ದೇಶಕ್ಕೆ. ಇನ್ನು 11 ಲಕ್ಷ BPL ಕಾರ್ಡ್ಗಳು APLಗೆ ಬದಲಾವಣೆ ಆಗ್ತಿವೆ. ಕೋಲಾರದಲ್ಲಿ ಕೇಂದ್ರ ಸಚಿವ HDK ಸ್ಫೋಟಕ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಸದ್ಯಕ್ಕೆ ಸ್ಯಾಂಪಲ್ ಮಾತ್ರ 11 ಲಕ್ಷ BPL ಕಾರ್ಡ್ಗಳನ್ನ APLಗೆ ಬದಲಾವಣೆ ಮಾಡ್ತಿದ್ದಾರೆ. ಇವರು ಶುರು ಮಾಡಿದ್ದಾರೆ ಅದನ್ನ. ಸರ್ಕಾರದ ಮೇಲೆ ಹೊರೆ ತಪ್ಪಿಸೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ HDK ಆರೋಪ ಮಾಡಿದ್ದಾರೆ. BPL ಕಾರ್ಡ್ಗಳ ಮೇಲಿನ ಸೌಲಭ್ಯಗಳನ್ನು ತೆಗೆದುಹಾಕ್ತಾರೆ ಅಂತ ಕೂಡ ಹೇಳಿದರು. ನೌಕರರಾಗಿದ್ರು ಕೊಡಬೇಕಾ? APLಗೆ ಕನ್ವರ್ಟ್ ಮಾಡೋದ್ರಿಂದ 11 ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ? ಆಹಾರ ಸಚಿವರು ಹೇಳ್ತಾರೆ APL ನಲ್ಲೂ ನಾವು ಅವರಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂತ. ದುಡ್ಡು ಕೊಡ್ಬೇಕಲ್ಲ, ದುಡ್ಡು ಕಟ್ಟಬೇಕಲ್ಲ ಅದಕ್ಕೆ APL ಕಾರ್ಡ್ನವ್ರಿಗೆ. ಅದಷ್ಟೇ ಅಲ್ಲ, ಹಲವಾರು BPL ಕಾರ್ಡ್ ನಲ್ಲಿ ಬೆನಿಫಿಟ್ಗಳಿದೆ. ಆ ಬೆನಿಫಿಟ್ಗಳನ್ನ ನೀವು ತೆಗೆದುಹಾಕೋದ್ರಿಂದ ಆ ಕುಟುಂಬದ ಮೇಲೆ ಹೊರೆ ಎಷ್ಟಾಗಬಹುದು, ಇದ್ರ ಬಗ್ಗೆ ಚಿಂತೆ ಮಾಡಿದ್ದೀರಾ? ಅದನ್ನೇ ಬಂದಿರ್ತಕ್ಕಂಥದ್ದು ಇಲ್ಲಿ ಇದೇ ಒಂದು ಕಾರಣಗಳು. ಯಾಕೆಂದ್ರೆ